ರಾಜ್ಯದ ಎಲ್ಲೆಡೆ ರಣ ಬಿಸಿಲ ಆರ್ಭಟ, ಬಿಸಿಗಾಳಿಯ ಆತಂಕ ಎದುರಾಗ್ತಾ ಇದೆ. ಕೊಪ್ಪಳ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಳಗಾವಿ, ಗದಗ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು, ತುಮಕೂರು ಸೇರಿ ಇತರೆ ಜಿಲ್ಲೆಗಳಲ್ಲಿ ಬಿಸಿಗಾಳಿಯ ಆತಂಕ ಎದುರಾಗ್ತಾ ಇದೆ. ಮೇ 5ರವರೆಗೂ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ ಹವಾಮಾನ ಇಲಾಖೆ. ಬಿಸಿಗಾಳಿಯಿಂದ ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆ ಕೂಡ ಇದೆ. ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿದೆ. ಮೇ 5ರವರೆಗೂ ಈ ಒಂದು ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಈ ಬಿಸಿಗಾಳಿಯಿಂದ ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹಲವು ಮುಂಜಾಗ್ರತಾ ಕ್ರಮಗಳನ್ನ ಹವಾಮಾನ ಇಲಾಖೆ ಕೈಗೊಳ್ಳುವುದಕ್ಕೆ ಸೂಚನೆಯನ್ನು ನೀಡಿದೆ. ಅನಾವಶ್ಯಕವಾಗಿ ಮನೆಯಿಂದ ಹೊರ ಹೋಗದಂತೆ ಕೂಡ ತಿಳಿಸಲಾಗಿದೆ. ನೋಡಿ, ಈ ಬಿಸಿಲಿನ ತಾಪ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. 37, 38, 40ರವರೆಗೂ ಕೂಡ ರೀಚ್ ಆಗಬಹುದು ಬೆಂಗಳೂರಿನಲ್ಲಿ ಅಂತಲೂ ಸಹ ಹೇಳಲಾಗ್ತಾ ಇದೆ. ಅದರಲ್ಲೂ ಮೇ 7ರ ತನಕ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಈ ಬಿಸಿಗಾಳಿ ಮತ್ತು ಬಿಸಿಲು ಮತ್ತಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಹೆಚ್ಚಿನದಾಗಿ ಅಲರ್ಟ್ ಆಗಿರಬೇಕು. ಸುಮ್ಮನೆ ಯಾವುದೇ ಕೆಲಸ ಇಲ್ಲ ಅಂದ್ರೂ ಹೊರಗಡೆ ಹೋಗೋದು ಮತ್ತು ಕೆಲಸಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇದ್ದಾಗ, ಅದರಲ್ಲೂ ಕೂಲಿ ಕಾರ್ಮಿಕರು, ರೈತರು ಬಿಸಿಲಿನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅವರುಗಳು ಹೆಚ್ಚಿನದಾಗಿ ನೀರು ಸೇವನೆಯನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಬಾಡಿಯನ್ನು ಕೂಲಾಗಿ ಇಟ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸೌತೆಕಾಯಿ ಆಗಿರ್ಬೋದು, ಈ ಥರದ ಆಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಏನು ನಾವು ತಯಾರಿಯನ್ನು ಮಾಡ್ಕೊಳ್ಬಹುದು, ಆ ತಯಾರಿಯನ್ನು ಮಾಡ್ಕೊಳ್ಳಿ, ಸಲಹೆಗಳನ್ನು ಪಡ್ಕೊಳ್ಳಿ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ವಯಸ್ಸಾದವರಿಗೆ ಮತ್ತು ಬಿಸಿಲಿನಲ್ಲೇ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆಲ್ಲ ಈ ಬಿಸಿಲಿನ ತಾಪಮಾನ ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅಗತ್ಯತೆ ಇದೆ.